ಬಿಜೆಪಿ ರಾಜ್ಯಾಧ್ಯಕ್ಷರ ಅಧಿಕಾರ ಮೊಟಕು. ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ವಿರೋಧಿ ಬಣ ಭಿನ್ನಮತ ಸ್ಫೋಟಗೊಂಡ ಬೆನ್ನಲ್ಲೇ ಎಚ್ಚೆತ್ತ ವರಿಷ್ಠರು ಹಾಗೂ ಆರ್ಎಸ್ಎಸ್ ಮುಖಂಡರು ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡಿ ರಾಜ್ಯಾಧ್ಯಕ್ಷನ ಪವರ್ ಡೌನ್ ಮಾಡಲು ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ. ಬಾಲಭವನ ವರ್ಸಸ್ ವೃದ್ಧಾಶ್ರಮ. ಪ್ರಸ್ತುತ ಬೆಳವಣಿಗೆ ನೋಡೋದಾದ್ರೆ ವಿಜಯೇಂದ್ರ ಬಣವನ್ನು ಹಿರಿಯ ನಾಯಕರ ವಿರೋಧಿ ಬಣ ಬಾಲಭವನ ಎಂದು ಟೀಕಿಸುತ್ತಿದ್ದಾರೆ. ಅದೇ ಹಿರಿಯ ನಾಯಕರ ಬಣವನ್ನು ವೃದ್ಧಾಶ್ರಮ ಎಂಬ ನಾಮಕರಣವನ್ನು ಮಾಡಿ ವಿಜಯೇಂದ್ರ ಬೆಂಬಲಿಗರು ವ್ಯಂಗ್ಯವಾಗಿ ಒಬ್ಬರ ಮೇಲೊಬ್ಬರಂತೆ ಕೆಸರೆರಚಿಕೊಳ್ಳುತ್ತಿದ್ದಾರೆ. ಸಂಘಟನೆ ಅಸಾಧ್ಯವೆಂದ ಆರ್ಎಸ್ಎಸ್. ರಾಜ್ಯ ರಾಜಕೀಯ ಆಗುಹೋಗುಗಳಿಂದ ದೂರ ಉಳಿದಿದ್ದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮೊನ್ನೆ ಸಂಘ ಪರಿವಾರದ ಸಭೆಯಲ್ಲಿ ಒಡೆದ ಕನ್ನಡಿ, ಒಡೆದ ಮನೆ ಹಾಗೂ ಒಡೆದ ಮನಸ್ಸು ಸರಿಪಡಿಸಲಾಗುವುದಿಲ್ಲ ಎಂದಿದ್ದಾರೆ. ಇದಕ್ಕೆ ಪುಷ್ಟಿ ಎಂಬಂತೆ ಇರುವಷ್ಟು ದಿನ ಸಂಭಾಳಿಸಿ ಎನ್ನುವ ಮೂಲಕ ತಮ್ಮ ಅಸಂತೋಷದ ಮಾತುಗಳಿಂದ ಬಿವೈ ವಿಜಯೇಂದ್ರಗೆ ಪರೋಕ್ಷವಾಗಿ ಕುಟುಕಿದ್ದಾರೆ ಎನ್ನಲಾಗುತ್ತಿದೆ. ಸರ್ವಾಧಿಕಾರ ಧೋರಣೆಗೆ ಒಲ್ಲದ ಹಿರಿಯರು. ಬಿವೈ ವಿಜಯೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಾಗಿನಿಂದಲೂ ತಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವುದು ಹಾಗೂ ಮೂಡಾ ವಿಚಾರದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ವಿಚಾರದಲ್ಲಿ ಆರ್ಎಸ್ಎಸ್ ನನ್ನು ಪರಿಗಣಿಸದೆ ಅಂತರ ಕಾಯ್ದುಕೊಂಡಿರುವುದು ಸರ್ವಾಧಿಕಾರ ಧೋರಣೆ ಜೊತೆಗೆ ಮಾಜಿ ಸಿಎಂ ಮಗ ಎಂಬ ಹುಮ್ಮು ಎನ್ನುತ್ತಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು. ಗಾಯಕ್ಕೆ ಮೆತ್ತಿದ್ದ ಟಿಂಚರೋ ಅಥವಾ ಎಚ್ಚರಿಕೆಯ ಪಾಠವೋ? ಬಿಎಲ್ ಸಂತೋಷ್ ಸಂಘ ಪರಿವಾರದ ಸಮ್ಮುಖದಲ್ಲಿ ಆಕ್ರೋಶಭರಿತ ಮಾತುಗಳನ್ನಾಡಿರುವುದು ಹಾಗೂ ಮೂಡಾ ವಿಚಾರವಾಗಿ ಬಿವೈ ವಿಜಯೇಂದ್ರರಿಂದ ಹೊಂದಾಣಿಕೆ ರಾಜಕೀಯ ಎಂಬ ಹಿರಿಯ ನಾಯಕರ ವಿರೋಧವನ್ನು ನೋಡೋದಾದ್ರೆ ಇದು ನಿಶ್ಚಿತವಾಗಿ ಪಕ್ಷದ ವರಿಷ್ಠರು ಗಾಯಕ್ಕೆ ಹಚ್ಚಿರುವ ನಿಗೂಢ ಸಂದೇಶದ ಟಿಂಚರೋ ಅಥವಾ ಎಚ್ಚರಿಕೆಯ ಪಾಠವೋ ಎನ್ನುವುದು ಪಕ್ಷದ ಕಾರ್ಯಕರ್ತರ ಅನುಮಾನ. ಹಲವು ಕಾರಣಗಳಿಗೆ ಪಕ್ಷದ ನಾಯಕರ ನಡುವೆ ಮನಸ್ಸು ಒಡೆದು ಹೋಗಿದೆ. ಸದ್ಯ ಪಕ್ಷ ಒಡೆದ ಮನೆಯಂತಾಗಿರೋದಂತೂ ಸತ್ಯ. ಈ ಹಂತದಲ್ಲಿ ಸಂಘಟನೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಬಿವೈ ವಿಜಯೇಂದ್ರರನ್ನು ಕೆಳಗಿಳಿಸುತ್ತಾ ಅಥವಾ ಎಲ್ಲರನ್ನೂ ಒಗ್ಗೂಡಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಗ್ರೀನ್ ಸಿಗ್ನಲ್ ಕೊಡುತ್ತಾ ಕಾದು ನೋಡಬೇಕಾಗಿದೆ. ವೀರಜ್ ಸ್ವಾಮಿ ಎಂ, ವಿಜಯ ಟೈಮ್ಸ್, ಬೆಂಗಳೂರು.